ವೈಜ್ಞಾನಿಕವಾಗಿ ಇವತ್ತಿನ ಯುವ ಪೀಳಿಗೆ ಪೋಷಕರಲ್ಲಿ ಅರಿವು. ಮಿಂಚುಹುಳು ಸಿನಿಮಾ ಮೂಲಕ ಸಣ್ಣ ಪ್ರಯತ್ನ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ವರದಪ್ಪ ಮೊಮ್ಮಗ ಪೃಥ್ವಿರಾಜ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅವರು ನಟಿಸಿರುವ ಸಿನಿಮಾ ಮಿಂಚುಹುಳು. ಮಹೇಶ್ ಕುಮಾರ್ ಕತೆ. ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರವನ್ನು ಇತ್ತೀಚೆಗಷ್ಟೇ ಸಂಗೀತ ನಿರ್ದೇಶಕ ಹಂಸಲೇಖ, ಹಿರಿಯ ನಟಿ ಜಯಮಾಲಾ, ನಿರ್ದೇಶಕ ಪಿ. ಶೇಷಾದ್ರಿ, ಲಹರಿ ವೇಲು, ಶಾಸಕ ಶರತ್ ಬಚ್ಚೇಗೌಡ, ಚಿಂತಕ ಪ್ರೊಫೆಸರ್ ರಾಜಪ್ಪ ದಳವಾಯಿ, ನಿರ್ಮಾಪಕ ಎಸ್. ಎ. ಚಿನ್ನೇಗೌಡರು, ದೊಡ್ಡಹುಲ್ಲೂರು ರುಕ್ಕೋಜಿರಾವ್, ಡಾಕ್ಟರ್ ರಾಜ್ ಪುತ್ರಿಯರಾದ ಲಕ್ಷ್ಮೀ, ಪೂರ್ಣಿಮಾ ರಾಮ್ಕುಮಾರ್ ಸೇರಿ ಹಲವು ಗಣ್ಯರು ವೀಕ್ಷಿಸಿದರು. ಬೇಜವಾಬ್ದಾರಿ ತಂದೆ ಹಾಗೂ ಮಗನ ಕುರಿತ ನಗರದಲ್ಲಿ ನಡೆಯುವ ಕತೆ ಇದಾಗಿದ್ದು, ಅಪ್ಪ ಮಕ್ಕಳು ಬಾಡಿಗೆ ಕಟ್ಟಲಾಗದೆ ಪಾಳು ಮನೆ ಸೇರುತ್ತಾರೆ. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅವರ ಹೋರಾಟ, ಅದಕ್ಕೆ ಕಂಡುಕೊಳ್ಳುವ ಪರಿಹಾರದ ಸುತ್ತ ಸಿನಿಮಾ ಸಾಗುತ್ತದೆ. ನಿರ್ದೇಶಕ ಮಹೇಶ್, ಕನ್ನಡಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳ ಅಗತ್ಯವಿದೆ. ಅಂತಹ ಚಿತ್ರವಿದು. ಈ ಸಿನಿಮಾ ಆಗಲು ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಎಂದು ಮಾಹಿತಿ ನೀಡುತ್ತಾರೆ. ನಾಯಕ ಪೃಥ್ವಿರಾಜ್ ಮಾತನಾಡಿ, ನಾನಿಲ್ಲಿ ಮುಖ್ಯ ಪಾತ್ರಕ್ಕೆ ಬೆಂಬಲವಾಗಿ ನಿಲ್ಲುವ ಯುವಕನಾಗಿ ಕಾಣಿಸಿಕೊಂಡಿದ್ದೇನೆ ಎಂದರು. ಮಿಂಚುಹುಳು ಇದೇ ಅಕ್ಟೋಬರ್ 4ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಹಾಗಾಗಿ ಮೈಸೂರಿನ ಜನತೆ ಕೂಡ ನಮ್ಮ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಚಿತ್ರ ನಿರ್ಮಾಣವಾಗೋದಕ್ಕೆ ಮುಖ್ಯವಾದಂಥ ಕಾರಣ, ಇವತ್ತು ನಾವು ನೆನೆಸ್ಬೇಕಾದಂಥ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಅವರು ಕಸಿನ್ ಅವರು. ಹಾಗಾಗಿ ನಾನು ವಿಜಯ್ ಕುಮಾರ್ ಸರ್ನ ಅಪ್ರೋಚ್ ಮಾಡಿದಾಗ, ಸರ್ ಈ ಥರ ಒಂದು ಸಿನಿಮಾ ಇದೆ, ಕತೆ ಚೆನ್ನಾಗಿದೆ, ನನ್ನ ಹತ್ರ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ ತಕ್ಷಣ ನನ್ನನ್ನು ಇವರು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ಕತೆ ಹೇಳಿಸಿದ್ರು. ಅವ್ರ ಕತೆ ಕೇಳಿ ಭಾಳ ಚೆನ್ನಾಗಿದೆ ಈ ಸಿನಿಮಾ, ಮಾಡೋ ವಿಜಯ್, ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ನಮ್ಮ ಸಿನಿಮಾಗೆ ಇಡೀ ರಾಜ್ಕುಮಾರ್ ಮತ್ತು ವರದಪ್ಪ ಎರಡೂ ಕುಟುಂಬ ಬಂದು ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಹರಿಸಿ, ಪುನೀತ್ ರಾಜ್ಕುಮಾರ್ ಅವರ ಖುದ್ದು ಕ್ಲಾಪ್ ಮಾಡಿ, ಶಿವಣ್ಣ ಅವರು ಕ್ಯಾಮ್ರಾ ಚಾಲನೆ ಮಾಡಿ, ಇಡೀ ರಾಜ್ ಕುಟುಂಬ ನಮ್ಮ ಮಿಂಚುಹುಳು ಚಿತ್ರನ ಭಾಳ ಪ್ರಶಂಸೆ ಪಟ್ಟಿದೆ, ಭಾಳ ಮೆಚ್ಚುಗೆ ಪಟ್ಟಿದೆ. ಇವತ್ತು ಚಿತ್ರ ತುಂಬ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಓಡ್ತಾ ಇದೆ. ಮೈಸೂರಿನ ಜನ ಕೂಡ ನಮ್ಮ ಚಿತ್ರವನ್ನು ನೋಡಬೇಕು ಅನ್ನೋದು ನನ್ನ ಈ ಮುಖ ಕಳಕಳಿ. ಯಾಕಂದರೆ ನಾನು ಕೂಡ ಮೈಸೂರಿನವನೇ, ನಾನು ಇಲ್ಲೇ ಓದಿದ್ದು ಬೆಳೆದಿದ್ದು, ನಮ್ಮದು ಎಲ್ಲ ಒಡನಾಟ ಇರೋದು ಮೈಸೂರಿನಲ್ಲೇ. ಹಾಗಾಗಿ ನಮಗೆ ಬೆಂಗಳೂರು ಕರ್ಮಭೂಮಿ ಆದರೆ ನಮಗೆ ಮೈಸೂರು ಜನ್ಮಭೂಮಿ. ಹಾಗಾಗಿ ನಾನು ಕೂಡ ಮೈಸೂರಿನವನೇ ಆಗಿರೋದ್ರಿಂದ ನಾನು ಚಿತ್ರ ಇದು 3ನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾವನ್ನು ಮೈಸೂರಿನ ಜನ ಇವತ್ತು ನೋಡಿ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಇದು ತುಂಬ ರೈಟ್ ಟೈಮು, ಯಾಕಂದರೆ ಮಕ್ಕಳಿಗೆ ದಸರಾ ಅಕೇಶನ್ ಇದೆ, ಎಲ್ಲರೂ ಮನೇಲಿರ್ತಾರೆ. ದಸರಾ ಜೊತೆಗೆ ನಮ್ಮ ಸಿನಿಮಾನೂ ಎಂಜಾಯ್ ಮಾಡಬೇಕು. ಹಾಗೆ ಈ ಸಿನಿಮಾ ಇದು ಬರೀ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ತುಂಬ ಎಜುಕೇಟೆಡ್ ಇನ್ಫಾರ್ಮೇಷನ್ ಇದೆ. ಇದು ನಾಟ್ ಓನ್ಲಿ ಚಿಲ್ಡ್ರನ್ ಫಿಲ್ಮ್, ಇದು ಒಂದು ಕಮರ್ಷಿಯಲ್ ಫಿಲ್ಮು ಹೌದು, ಚಿಲ್ಡ್ರನ್ ಫಿಲ್ಮು ಹೌದು. ಇದೊಂದು ಎಲ್ಲ ಥರದ ಆಸ್ಪೆಕ್ಟ್ಸ್ ಇರುವಂಥ ಸಿನಿಮಾ. ಈ ಸಿನಿಮಾನ ಬರೀ ಮಕ್ಳಿಗೆ ತೋರಿಸೋದಷ್ಟೇ ಸಾಲದು, ದೊಡ್ಡವರು ಕೂಡ ಈ ಸಿನಿಮಾ ನೋಡಬೇಕು. ಯಾಕಂದರೆ ದೊಡ್ಡವರು ಕೂಡ ತಿಳ್ಕೊಳ್ಳೋಂಥ ತುಂಬ ವಿಚಾರ ಇದೆ ಈ ಸಿನಿಮಾದಲ್ಲಿ. ಇದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳು ತುಂಬ ಬಂದಿದ್ದಾವೆ. ಮತ್ತು ನಮ್ಮ ಲಾಸ್ಟ್ ಇಯರ್ ಮೈಸೂರು ದಸರಾ ಫಿಲಮ್ ಫೆಸ್ಟಿವಲಲ್ಲಿ ಕೂಡ ನಮ್ಮ ಸಿನಿಮಾ ಪ್ರದರ್ಶನ ಕಂಡಿದೆ. ಹಾಗಾಗಿ ಒಳ್ಳೆಯ ರಿವ್ಯೂ ಇದೆ, ಒಳ್ಳೆಯ ಸಿನಿಮಾ ನಾವು ಮಾಡಿದ್ದೀವಿ. ದಯವಿಟ್ಟು ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವು ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡೋಗಿ, ರಜಾ ಟೈಮ್ ಇದೆ, ದಸರಾ ಹಾಲಿಡೇಸ್ ಇದೆ, ಎಲ್ಲರೂ ಮಕ್ಕಳಿಗೆ ಸಿನಿಮಾ ತೋರಿಸಿ. ಮಕ್ಕಳಿಗೊಂದು ಸ್ಫೂರ್ತಿ ಆಗುತ್ತೆ ಈ ಸಿನಿಮಾ ನೋಡಿದ್ರೆ. ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಮಕ್ಕಳಲ್ಲಿ ಏನೋ ಒಂದು ಸುಪ್ತವಾದಂಥ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಗೆ ಅವ್ರಿಗೊಂದು ವೇದಿಕೆ ಆಗುತ್ತೆ ಈ ಸಿನಿಮಾ ಈ ಮುಖಾಂತರ. ಅವರಲ್ಲಿ ಏನೋ ಒಂದು ಕಲೆ ಇರುತ್ತೆ, ಅದನ್ನು ತುಂಬ ನೀಟಾಗಿ ನಮ್ಮ ಪ್ರೀತಮ್ ತುಂಬ ಎಕ್ಸ್ಪ್ರೆಸಿವ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಪ್ರೀತಮ್ ನೋಡಿ, ಇವನೇ ಈ ಸಿನಿಮಾದ ಇನ್ನೊಬ್ಬ ಹೀರೋ. ಇವ್ರ ಮಗ, ಅವನು ಇನ್ನೊಂದು ಸಿನಿಮಾ ಶೂಟಿಂಗಿಂದ ಅವನು ನ್ಯೂಜಿಲ್ಯಾಂಡ್ಗೆ ಹೋಗಿದ್ದಾರೆ, ಪೃಥ್ವಿರಾಜ್ ಅಂತ. ಅವರು ಇವತ್ತು ಪತ್ರಿಕಾಗೋಷ್ಠಿಗೆ ಬರೋಕ್ಕಾಗಿಲ್ಲ, ಅವ್ರು ಬೇರೆ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ. ಇವರ ಮಗ ಇವನು ಮುಖ್ಯ ಲೀಡ್ ಈ ಸಿನಿಮಾದಲ್ಲಿ ಪ್ರೀತಮ್ ಅಂತ ಮಾಡಿದ್ದಾನೆ. ಇವನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾನೆ. ಎಲ್ಲ ತುಂಬ ಸೊಗಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರು ಯಾರೂ ಕಮ್ಮಿ ಇಲ್ಲ, ಅಷ್ಟು ಅದ್ಭುತವಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಪರಶುಮೂರ್ತಿ ಅಂತ, ಈ ಹುಡುಗನ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಪರಶುಮೂರ್ತಿ ಅವರು. ಇವರು ಮೈಸೂರಿನವರೇ, ತುಂಬ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಅಂತ. ಮಿಂಚುಹುಳು ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಲೀಡಿಂಗ್ ರೋಲ್ ಕ್ಯಾರೆಕ್ಟರ್ನ ಮಾಡಿರೋದು.
ಸಿನಿಮಾಕ್ಕಿಂತ ಮುಂಚೆ ನನ್ನ ಪರಿಚಯ ನಾನು ಮಾಡ್ಕೋಬೇಕು ಅಂದರೆ ನಾನು ಡ್ರಾಮಾ ಜೂನಿಯರ್ಸ್ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರು. ಲೀಡಿಂಗ್ ರೋಲಲ್ಲಿ ಮಿಂಚುಳು ಸಿನಿಮಾದಲ್ಲಿ ಮಾಡಿದೆ. ಮಹೇಶ್ ಸರು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ರು, ಈ ಥರ ಮಿಂಚುಳು ಶೂಟಿಂಗ್ ಇದೆ, ನಿಮ್ಮ ಮಗ ಬೇಕಾಗ್ತಾನೆ, ಒಂದು ದಿನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅವತ್ತು ಹೋಗಿದ್ವಿ. ಸರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇರುತ್ತೆ ಅಂತೆಲ್ಲ. ಆಮೇಲೆ ನನ್ನ ನೋಡಿದ್ರು, ಇವ್ನು ಸೆಟ್ ಆಗ್ತಾನೆ ಇದಕ್ಕೆ ಅಂತ ಹೇಳಿದ್ರು. ಅವಾಗ ಖುಷಿ ಆಯಿತು. ಫಸ್ಟ್ ಟೈಮ್ ಒಂದು ಮೂವಿಲಿ ಇರ್ತೀನಿ ಅಂದರೆ ಅದೇನೋ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿತ್ತು. ಮೂವಿದಲ್ಲಿ ನನ್ನ ಹೆಸರು ಕಿರಣ ಅಂತ ಇರುತ್ತೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಶೂಟಿಂಗ್ ಮಾಡಿದಾಗ ನನಗೆ ಎಲ್ಲ ಅಲ್ಲಿ ಟೆಕ್ನಿಷಿಯನ್ಸ್ ಅವ್ರು ಇದ್ದವರು, ಮಹೇಶ್ ಸರ್ ಆಗಿರ್ಬೋದು, ಸರ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಮಾಡಬೇಕು ಅಂತ. ಬೇರೆ ಥರ ಸ್ಟೈಲೆಲ್ಲ ಅಂದರೆ ಆ್ಯಕ್ಟಿಂಗ್ ಮಾಡೋದೆಲ್ಲ ಕಲ್ತ್ಕೊಂಡೆ. ಒಂದು ಒಳ್ಳೆ ಗುಡ್ ಮತ್ತು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು. ಅಲ್ಲಿದ್ದವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಇನ್ನೇನು ಹೇಳಬೇಕು ಅಂದರೆ, ಈ 4ನೇ ತಾರೀಕು ಮೂವಿ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ನೋಡಿದ ರೆಸ್ಪಾನ್ಸು ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಮೂವಿ ಚೆನ್ನಾಗಿ ಹೋಗಲಿ, ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪರಶಿವಮೂರ್ತಿ, ನಾನು ಮೈಸೂರು. ಮತ್ತು ಈಗ ಆಲ್ರೆಡಿ 2 ಸಲ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು 7 Days 6 Nights ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ನೋಡಿ ನಮ್ಮ ಕುಮಾರ್ ಮಹೇಶ್ ಅವರು ನನಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಸರ್, ಈ ಥರ ಒಂದು ಆಟೋ ಡ್ರೈವರ್ದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ? ಸೊ ಅದನ್ನು ಕತೆ ಕೇಳಿದ ಮೇಲೆ ನನಗೆ ಆಟೋ ಓಡ್ಸೋಕ್ಕೆ ಬರಲ್ಲ ಅಂತ ಹೇಳಿದೆ. 4 ವೀಲರ್ 2 ವೀಲರ್ 3 ವೀಲರ್ ಬರಲ್ಲ. ಸರಿ, ಮೈಸೂರಿನಲ್ಲೇ ಒಬ್ಬರು ಅವರ ಸ್ನೇಹಿತರನ್ನ ನನಗೆ ಹೇಳಿ 1 ತಿಂಗಳು ಟ್ರೈನಿಂಗ್ ತಗೊಂಡೆ. ಅದಾದಮೇಲೆ ಶೂಟಿಂಗ್ ಹೋದದ್ದು. ಮತ್ತು ಅಲ್ಲಿ ಕ್ಯಾರೆಕ್ಟ್ರಿಗೆ ಹೊಂದ್ಕೊಳ್ಳುವ ಹಾಗೆ ನನಗೆ ಶೂಟಿಂಗ್ ಮುಗಿಯೋ ತನಕನೂ ಒಂದು 32 ಡೇಸು ನನಗೆ ಸ್ನಾನನೇ ಮಾಡಿಸ್ಲಿಲ್ಲ ಅವರು. ಬರೀ ಹಲ್ಲುಚ್ಕೊಳ್ಳೋದು ಅಷ್ಟೇ, ಮುಖಕ್ಕೂ ನೀರು ಹಾಕ್ಸ್ತಿರ್ಲಿಲ್ಲ. ಆ ಕ್ಯಾರೆಕ್ಟರ್ ಹೇಗಿರಬೇಕು ಅಂತಂದರೆ, ಅದು ಒಬ್ಬ ಬೇಜವಾಬ್ದಾರಿ ತಂದೆಯ ಒಂದು ಕ್ಯಾರೆಕ್ಟರ್. ಹೀಗಾಗಿ ನನಗೆ ಅವರು ತರಬೇತಿ ಕೊಟ್ಟು ಆ ಸಿನಿಮಾಕ್ಕೆ ಆಮೇಲೆ ನಂತರದಲ್ಲಿ ಚಿತ್ರೀಕರಣ ಪ್ರಾರಂಭ ಆಯಿತು. ಈ ಕಥೆಯಲ್ಲಿ ಹೇಗೆ ಅಂತಂದರೆ, ತಂದೆ ಮಗನ ಒಂದು ಸಂಬಂಧ. ಈ ಪೋಷಕರಿಂದ ಮಕ್ಕಳ ಅಥವಾ ಮಕ್ಕಳಿಂದ ಪೋಷಕರ, ಯಾರು ಒಂದು ಮನೆಗೆ ಪೋಷಕರು ಮುಖ್ಯ ಆಗ್ತಾರ ಅಂದರೆ ತಂದೆ ತಾಯಿ, ಅಥವಾ ಮಕ್ಕಳು ಮುಖ್ಯ ಆಗ್ತಾರ. ಇದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅವ್ರ ಜೀವನ ಏನಾಗುತ್ತೆ. ತುಂಬ ಸೊಗಸಾಗಿ ಕಥೆಯನ್ನು ಮಾಡಿದ್ದಾರೆ ನಿರ್ದೇಶಕರು. ಅದು ನೋಡಿದ್ಮೇಲೆ ನಿಮಗೆ ಗೊತ್ತಾದದ್ದು. ಮೊನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಇದ್ದಾಗ ನಮ್ಮ ಪಿ ಶೇಷಾದ್ರಿಯವರು, ನ್ಯಾಷನಲ್ ಅವಾರ್ಡ್ ಶೇಷಾದ್ರಿಯವರು ಅವರ ಭಾಷಣದಲ್ಲಿ ಹೇಳ್ತಾಯಿದ್ರು, ಅಳಬಾರ್ದು ಅಂತ ನಾನು ಭಾಳ ಕಂಟ್ರೋಲ್ ಮಾಡಿದೆ, ಕೊನೆಗೂ ಕಣ್ಣೀರು ಹಾಕ್ಸ್ಬಿಡ್ತು ಈ ಸಿನಿಮಾ. ನಿಜಕ್ಕೂ ಇಂಥ ಸಿನಿಮಾಗಳಿಗೆ ಅವಕಾಶನೇ ಇಲ್ಲ. ಹೆಚ್ಚೆಚ್ಚು ಸಿನಿಮಾ ಹೊಡಬೇಕು. ನೀವು ಒಬ್ಬರು 10 ಜನ ಕೇಳಿ, ಒಂದು 2 ವಾರ ನಿಲ್ಲಿಸಿ ಸಾಕು. ಈ ಥರ ಕಾನ್ಸೆಪ್ಟಲ್ಲಿ ಸಿನಿಮಾಗಳು ಬಂದಿಲ್ಲ. ಅಂದರೆ ಈಗ ಈ ಕತೆ ಬರೋವೆಲ್ಲ ಬರೀ ಪ್ರೀತಿ ಪ್ರೇಮ ಹೊಡೆದಾಟ ಬಡದಾಟ ಆ ಥರ. ಆದರೆ ಇದು ಅದಕ್ಕೆ ಹೊರತುಪಡಿಸಿದ್ದು. ಇದು ಒಂದು ಟೆಕ್ನಿಕಲ್ ಮಗುದು ಟೆಕ್ನಿಕಲ್ ಹೇಗೆ ಅವನು ಐಡಿಯಾ ಕೊಡ್ತಾನೆ, ಹೇಗೆ ಅವನ ಜೀವನ ಬದುಕೋಬೇಕಾದ್ರೆ, ಒಂದು ಸಂಸಾರದ ಸಿಕ್ಕಾಕೊಂಡ್ರೆ ಅವನು ಹೇಗೆ ಈಚೆ ಬರಬೇಕು ಅಂತ ಅವನು ಒಂದು ಸ್ಕಿಲ್ಲನ್ನು ಓಪನ್ ಮಾಡಿ ಒಂದು ಡಿವೈಸನ್ನು ಕಂಡುಹಿಡಿತಾನೆ. ಈ ಡಿವೈಸ್ ಕಂಡಿಡ್ತು ಅವನಿಗೆ ಹೇಗೆ, ಈಗ ಆಲ್ರೆಡಿ ಡಿವೈಸ್ಗಳಿದೆ, ಬಟ್ ಅವನು ಓದ್ಕೊಳ್ಳೋಕೆ ಏನು ಮಾಡ್ದ, ಸೊಗಸಾಗಿದೆ. ಅದನ್ನು ನಾವು ಚಿತ್ರದಲ್ಲಿ ಈಗ ಹೇಳಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ದಯಮಾಡಿ ಮಾಧ್ಯಮವರ ಮುಖಾಂತರ ನಿಲ್ಲಿಸ್ಕೊಳ್ಳೋದೇನೆಂದರೆ, ಒಂದು ಮಿಂಚು ಹುಳು ಸಿನಿಮಾನ ಪೋಷಕರ ಜೊತೆಯಲ್ಲಿ ಅವರ ಮಕ್ಕಳು ನೋಡಿದ್ರು ಚೆನ್ನಾಗಿರುತ್ತೆ. ದಯಮಾಡಿ ಆ ಮಾಧ್ಯಮ ಮಿತ್ರರು ನೋಡಿದ್ರು ಒಳ್ಳೆಯದು. ಆವಾಗ ನೀವು ಬರೀಲಿಕ್ಕೆ ಇನ್ನೂ ನಿಮಗೆ ಸ್ಫೂರ್ತಿ ಆಗುತ್ತೆ. ತುಂಬ ಇಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಜನಗಳಿಗೆ ಇದು ರೀಚ್ ಆಗಬೇಕು. ಬೇರೆ ಯಾವ ಸಿನಿಮಾ ರೀಚ್ ಆಗುತ್ತೋ ಬಿಡುತ್ತೋ, ಇದೊಂದು ಸಿನಿಮಾ ರೀಚ್ ಆದರೆ ತಂದೆ ತಾಯಿ ಬದಲಾಗ್ಬೋದು, ಇಲ್ಲ ಅವ್ರ ಮಕ್ಕಳು ಬದಲಾಗ್ಬೋದು. ಇದು ಒಂದು ಸಂಸಾರದ ಕತೆ. ದಯಮಾಡಿ ಎಲ್ಲರಿಗೂ ಅಂದರೆ ಪ್ರೇಕ್ಷಕ ವರ್ಗಕ್ಕೆ ಮುಟ್ಟುವ ಹಾಗೆ
ದಯಮಾಡಿ ಇವತ್ತು ದಸರಾದಲ್ಲಿ ತುಂಬ ಬ್ಯುಸಿ ಇದ್ದೀರಾ, ಆದರೂ ನಮ್ಮ ಸಿನಿಮಾಕ್ಕೆ ಸ್ವಲ್ಪ ಆಶೀರ್ವಾದ ಮಾಡಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ. ಲೀಡಲ್ಲಿ ಪ್ರೀತಮ್ ಇದ್ದಾನೆ. ಮೈಕ್ ಕೇಳಿಸ್ತಾ ಇಲ್ಲ ಸರ್ ಇದು. ಹಲೋ, ಮಾತಾಡಿ. ಸ್ಟಾರ್ ಕ್ಯಾಸ್ಟಲ್ಲಿ ಇದರಲ್ಲಿ ಪ್ರೀತಮ್ ಇದ್ದಾನೆ, ಮತ್ತು ಪೃಥ್ವಿರಾಜ್ ಅಂತ ಇವ್ರ ಮಗ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾರೆ. ಫಸ್ಟ್ ಪಿಕ್ಚರ್ ನನ್ನ ಡೆಬ್ಯೂ ಪಿಕ್ಚರು ಅವರು. ಮತ್ತು ಪರಶಿವಮೂರ್ತಿ ಅವರು ಇದ್ದಾರೆ, ಮಾಧವಮೂರ್ತಿ ಅವರು, ಅವರು ಸ್ಥಳೀಯ ಕಲಾವಿದರು, ಮೈಸೂರಿನವರು, ತುಂಬ ಸಿನಿಮಾ ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ. ಬನ್ನೂರು ಶ್ರೀನಿವಾಸ್ ಇದ್ದಾರೆ, ಮತ್ತು ತುಂಬ ಜನ ಈ ಥರದ್ದೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಜ್ ಭಾಸ್ಕರ್ ಅಂತ, ತುಂಬ ಒಂದು 70-80 ಸಿನಿಮಾ ಮಾಡಿದ್ದಾರೆ ಅವರು. ಹೌದು ಹೌದು ಹೌದು. ನೋಡಿ ಸರ್, ಸಿನಿಮಾ ಸ್ಟಾರ್ ಇದ್ದ ತಕ್ಷಣ ಹೋಗಲ್ಲ. ಸಿನಿಮಾ ಏನು ಕೇಳುತ್ತೆ, ಕಂಟೆಂಟ್ ಕೇಳುತ್ತೆ. ನಮ್ಮದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಮ್ಮದು ಏನಂದರೆ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿರ್ತಕ್ಕಂಥ ಕಂಟೆಂಟ್, ಎಲ್ಲರಿಗೂ ರೀಚ್ ಆಗುವಂಥ ಕಂಟೆಂಟ್. ನಾನು ಮುಂಚೆ ಮಾತಾಡುವಾಗ ಹೇಳಿದೆ, ನಮ್ಮ ಸಿನಿಮಾನ ಗಿರೀಶ್ ಕಾಸರವಳ್ಳಿಯಿಂದ ಹಿಡಿದು ಪಿ ಶೇಷಾದ್ರಿ ಅವರಿಂದ ಹಿಡಿದು ಹಂಸಲೇಖರ್ ಈ ಥರ ದಿಗ್ಗಜರೇ ನೋಡಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಜಯಮಾಲ ಇಂಥ ದೊಡ್ಡ ದೊಡ್ಡ ಪರ್ಸ್ನಾಲಿಟೀಸ್ಗಳು ಮತ್ತು ತುಂಬ ಸಾಹಿತ್ಯ ವಲಯ, ಬುದ್ಧಿಜೀವಿಗಳ ವಲಯದವರೆಲ್ಲ ಸಿನಿಮಾ ನೋಡಿ ಭಾಳ ಪ್ರಶಂಸೆ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಹಾಗಾಗಿ ನಾವು ಗೆಲ್ತೀವಿ ಅನ್ನೋದು ನನ್ನ ಕಂಟೆಂಟ್ ಮೇಲೆ ವಿಶ್ವಾಸ ಇರೋದ್ರಿಂದ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಿಂದ ನನಗೆ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ವಿಶ್ವಾಸ. ಕರ್ನಾಟಕದಾದ್ಯಂತ ಒಂದು 60-70 ಥಿಯೇಟರ್ಗಳು ರಿಲೀಸ್ ಆಗಿದೆ ಸರ್. ಮತ್ತು ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರು ಹೊಸ ಸಿನಿಮಾವನ್ನು ಮಾಡಿದರು, ಎಲ್ಲರಿಗೂ ಖುಷಿ ತರುವಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ಮಕ್ಕಳ ಇವತ್ತು ಬರುವಂಥ ಯಾವುದೇ ಫಿಲಮ್ ಆಗ್ಬೋದು, ಇವರು ಹೇಳಿದ ಹಾಗೆ ಮಕ್ಕಳ ಬಗ್ಗೆ ಕೆಲವೊಂದು ಚೇಂಜಸ್ ಆಗೋಂಥ ಸಿನಿಮಾ ನಾವು ಇತ್ತೀಚೆಗೆ ನೋಡಿ. ಇವತ್ತು ಮಕ್ಕಳಿಗೆ ಮತ್ತು ತಂದೆಗೆ ಯಾವ ಥರ ಸಂಬಂಧಗಳನ್ನು ಇರಬೇಕು, ತಂದೆ ಜವಾಬ್ದಾರಿ ಏನನ್ನ ವಹಿಸಬೇಕು, ಮತ್ತು ಮಕ್ಕಳು ಅದನ್ನು ನೋಡಿ ಯಾವ ಥರ ಕಲಿಬೇಕು ಅನ್ನೋದ್ರ ಬಗ್ಗೆ ಭಾರಿ ಉತ್ತಮವಾದ ನಾನು ಸಿನಿಮಾ ನೋಡಿದ್ದೇನೆ. ತುಂಬ ನಮ್ಮ ಮಹೇಶ್ ಬಾಬು ಸರ್ ಆಗ್ಬೋದು, ಗೋಪಾಲ್ ಸರ್ ಆಗ್ಬೋದು, ಮತ್ತು ಪ್ರೀತಮ್ ಆಗ್ಬೋದು, ಮತ್ತು ನಮ್ಮ ನಿರ್ಮಾಪಕ ಆದಂಥ ಒಂದು ತಂಡ ಏನಿದೆ, ವಿಜಯ್ ಕುಮಾರ್ ಸರ್ ಆಗ್ಬೋದು, ಎಲ್ಲ ನಮ್ಮ ರಾಜ್ಕುಮಾರ್ ಅವರ ಒಂದು ಕುಡಿ ಇವತ್ತು ಈ ಫಸ್ಟ್ ಸಿನಿಮಾವನ್ನು ಮಾಡಿದ್ದಾರೆ. ಮತ್ತು ಆ ಮಗು ಪ್ರೀತಮ್ ಅದು ಸಹ ಅದ್ಭುತವಾಗಿ ಮಾಡಿದೆ. ತಂದೆ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ಪರಶುಮೂರ್ತಿಯವರು. ಸೊ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಏನು ನಮ್ಮ ಮೈಸೂರಿನ ಜನತೆ ಇದೆ, ಆದರೆ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ನಮ್ಮ ಪ್ರತಿಭೆಗಳು ಮೈಸೂರಲ್ಲೇ ಮಾಡಿದಂಥ ಎಲ್ಲ ಕಲಾವಿದರು ಇದ್ದಾರೆ. ಆದರೆ ನಮ್ಮ ಮೈಸೂರಿನ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪ್ರತಿಯೊಬ್ಬರು ನಮ್ಮ ವಕೀಲರ ಸಮೂಹದಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರು ತಂದೆ ತಾಯಿಗಳು, ಅಕ್ಕ ತಂಗಿದರು ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಹೋಗಿ ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಆಶಿಸ್ತೇನೆ. ಹಾಗೆ ಈ ಸಿನಿಮಾ 100 ವರ್ಷಗಳ ಕಾಲ, 100 ದಿನಗಳ ಕಾಲ ಸುಖವಾಗಿ ಯಶಸ್ಸನ್ನು ತರಲಿ, ಮತ್ತು ಈ ಮಕ್ಕಳಿಗೆ ಒಂದು ಪಾಠ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ ನಮ್ಮ ಮೈಸೂರಿನ ಜನತೆ, ಕರ್ನಾಟಕ ಜನತೆ ಎಲ್ಲ ನೋಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಒಂದೆರಡು ಮಾತಾಡ್ತಾನೆ. ಜೈ ಕರ್ನಾಟಕ ಅಂತ. ನಮಸ್ಕಾರ.